ಮತ್ತೆ ಮುನ್ನೆಲೆಗೆ ಬಂದಿದೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ. ಕನ್ನಡಿಗರಿಗೆ ನಿವೃತ್ತ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅವರು ಅಭಯವನ್ನು ಕೊಟ್ಟಿದ್ದಾರೆ. ಅಂದರೆ ಕರ್ನಾಟಕದ ಪರ ಕಾನೂನು ಹೋರಾಟ ಸಮರ್ಥವಾಗಿ ಮಾಡಲಿದ್ದೇವೆ ಅಂತ. 1956ರಿಂದಲೂ ಕೂಡ ಇದು ಜಟಾಪಟಿ ನಡೀತಾನೇ ಇದೆ. ಶಿವರಾಜ್ ಪಾಟೀಲ್ ಅವರು ನಿವೃತ್ತ ನ್ಯಾಯಮೂರ್ತಿಗಳು ಒಂದು ಅಭಯ ಕೊಟ್ಟಿದ್ದಾರೆ. ಅವರು ಕಾನೂನಾತ್ಮಕವಾಗಿ ಸಮರ್ಥವಾಗಿ ಹೋರಾಟ ಶುರುವಾಗುತ್ತೆ ಇನ್ಮೇಲೆ ಅಂತ. ಮಹಾರಾಷ್ಟ್ರದವರು ಹೊರಗೆ ಏನು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ. ಅವ್ರು ಹೋರಾಟ ಮಾಡಲಿ, ಅಲ್ಲಿ ಬೆಂಕಿ ಹಚ್ಚಲಿ, ನಮ್ಮ ಗಡಿ ಪ್ರವೇಶ ಮಾಡಲಿ, ಆದರೆ ನಾವೇನಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಬೇಕು. ಕಾನೂನನ್ನು ನಾವು ಕೈಗೆತ್ತಿಕೊಳ್ಳಬಾರ್ದು. ಆ ಹಾದಿಯಲ್ಲಿ ಸಾಗಬೇಕಾಗಿದೆ. ಕೆಲವೇ ತಿಂಗಳಲ್ಲಿ ಗಡಿ ವಿಚಾರದ ಅರ್ಜಿ ವಿಚಾರಣೆಗೆ ಬರುತ್ತೆ. ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಕಳೆದ 20 ವರ್ಷಗಳಿಂದ ಸುಪ್ರೀಂ ಕೋರ್ಟ್ನಲ್ಲಿ ಈ ಗಡಿ ವಿವಾದ ಇದೆ. ಅಂದರೆ 2004ರಲ್ಲಿ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದೆ ಮಹಾರಾಷ್ಟ್ರ ಸರ್ಕಾರ. ಬೆಳಗಾವಿ ಸೇರಿ 865 ಪ್ರದೇಶ ನಮಗೆ ಸೇರಬೇಕು ಅಂತ ಮಹಾರಾಷ್ಟ್ರ ಅರ್ಜಿಯನ್ನು ಸಲ್ಲಿಸಿದೆ. ಬಟ್ ನಾವು ಮಹಾಜನ್ ವರದಿನೇ ಅಂತಿಮ ಅಂಥೇಳಿ ನಂಬಿಕೊಂಡಿದ್ದೇವೆ. ಈ ಕೇಸ್ ಇದೇ ಥರ ನಡೆದ್ರೆ ಭಾಳ ದಿವಸ ಆಗ್ತದೆ ಅಂತ ತಿಳ್ಕೊಂಡು ಒಂದು ಕರ್ನಾಟಕದಲ್ಲೇ ಒಂದು ಅಪ್ಲಿಕೇಶನ್ ಹಾಕಿದ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಕೇಸ್ ನಡಿಬೇಕಾ ನಡಿಬಾರ್ದಾ ಎಂಬ ಜೂರಿಸ್ಡಿಕ್ಷನ್ ಇಶ್ಯೂ ಮೇಲೆ ಒಂದು ತೀರ್ಮಾನ ಮೊದಲು ಮಾಡಿರಿ. ಇದ್ದಿದ್ರೆ ಎಲ್ಲ ಎವಿಡೆನ್ಸ್ ಮಾಡಬೇಕಾದ್ರೆ ಎರಡೂ ಸ್ಟೇಟ್ನ ಎವಿಡೆನ್ಸು ಅದು ಭಾಳಷ್ಟು ಟೈಮ್ ಪಾಸ್ ಆಗ್ತದೆ. ಬೇಡ, ನಮ್ಮ ಕರ್ನಾಟಕವಾದಂದರೆ ಸುಪ್ರೀಂ ಕೋರ್ಟ್ಗೆ ಈ ಕೇಸನ್ನು ಡಿಸೈಡ್ ಮಾಡ್ತಕ್ಕಂಥ ಜೂರಿಸ್ಡಿಕ್ಷನ್ ಇಲ್ಲ. ಆದ ಕಾರಣ ಆ ಪಾಯಿಂಟ್ ಮೊದಲು ಡಿಸೈಡ್ ಮಾಡ್ರಿ ಅಂತ ಅಪ್ಲಿಕೇಶನ್ ಹಾಕಿದರೆ ಅದು ಕೋರ್ಟ್ ಒಪ್ಪಿತ್ತು. ಒಪ್ಪಿಕೊಂಡು ಈಗ ಸದ್ಯಕ್ಕೆ ಏನು ಕೇಸ್ ಪೆಂಡಿಂಗ್ ಅಂದರೆ ಪ್ರಿಲಿಮಿನರಿ ಹಿಯರಿಂಗ್ ಅಂತೀವಿ ನಾವು. ಪೂರ್ವಭಾವಿ ಒಂದು ಹಿಯರಿಂಗ್ ಮಾಡಬೇಕು. ಕೇಸ್ ಸುಪ್ರೀಂ ಕೋರ್ಟಿಗೆ ಜೂರಿಸ್ಡಿಕ್ಷನ್ ಆದೋ ಇಲ್ಲೋ, ಕೇಸ್ ನಡಿಬೇಕು ಇಲ್ಲಿ ಇಲ್ಲ ಅನ್ನೋದ್ರ ಬಗ್ಗೆ ತೀರ್ಮಾನ ಆಗಬೇಕು. ಎವಿಡೆನ್ಸ್ ಮೊದಲು ಎವಿಡೆನ್ಸ್ ಮಾಡಬೇಕಂತಾಗಿ ಒಬ್ಬ ಜಡ್ಜಿನ ಎವಿಡೆನ್ಸ್ ರೆಕಾರ್ಡ್ ಮಾಡೋ ಸಲುವಾಗಿ ಅಪಾಯಿಂಟ್ಮೆಂಟ್ ಮಾಡಿದರು. ಇದು ಇಶ್ಯೂ ಆದಮೇಲೆ ಅದು ಅಲ್ಲಿಗೆ ಸ್ತಬ್ಧ ಆಯಿತು. ಈಗ ನಾವು ಹಿಯರಿಂಗ್ ಆಗಬೇಕಾಗಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ಈ ಬಾರ್ಡರ್ ಡಿಸ್ಪ್ಯೂಟ್ ಕೇಸ್ ನಡಿಬಹುದಾ ಇಲ್ಲ ಅನ್ನೋ ವಾದ ಆಗುತ್ತೆ. ಅದು 3-4 ಸಲ ಬೋರ್ಡ್ ಮುಂದೆ ಬಂದು ಈ ಕಾರಣಕ್ಕಾಗಿ ಕರ್ನಾಟಕ ಜಡ್ಜ್ ಆ ಬೆಂಚ್ನಲ್ಲಿ ಒಬ್ಬರು ಇರೋದ್ರಿಂದ ಅದಕ್ಕೆ ನಾವು ಕೊನೆಗೆ ಏನು ಹೇಳಿದರೆ ನೆಕ್ಸ್ಟ್ ಬೆಂಚ್ ಕಾನ್ಸ್ಟಿಟ್ಯೂಟ್ ಮಾಡುವಾಗ ಕರ್ನಾಟಕ ಜಡ್ಜ್ ಇರಲಾರ್ದಂಥ ಬೆಂಚ್ ಮುಂದೆ ಮಾಡಿದ್ರೆ ತೀವ್ರ ಆಗ್ತದೆ ಅಂತ ತಿಳ್ಕೊಂಡು ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಈಗ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ. ಯಾವ ರೀತಿ ತಯಾರಿ ನಮ್ಮ ಕಡೆಯಿಂದ ನಡೀತಾ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಲಿಕ್ಕೆ? ಪ್ರಭು, ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಇರ್ತಕ್ಕಂಥದ್ದು. 2004ರಲ್ಲೇ ಏನಂದ್ರು ಬೆಳಗಾವಿ ಸೇರಿದಂತೆ 865 ಪ್ರದೇಶಗಳು ಮಹಾರಾಷ್ಟ್ರಕ್ಕೆ ಸೇರ್ಬೇಕಂತೇಳಿ ಮಹಾರಾಷ್ಟ್ರ ಸರ್ಕಾರ ಅರ್ಜಿಯನ್ನು ಸಲ್ಲಿಕೆ ಮಾಡಿತ್ತು. ಹಾಗಾಗಿ ಕಳೆದ 20 ವರ್ಷಗಳಿಂದ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಗಡಿ ವಿವಾದ ಇದೆ. ಈ ಗಡಿ ವಿವಾದ ವಿಚಾರವಾಗಿ ಏನು ರಾಜ್ಯ ಗಡಿ ಮತ್ತು ನದಿಗಳ ಸಂರಕ್ಷಣಾ ಆಯೋಗದ ಅಧ್ಯಕ್ಷ ಅಂತ ಶಿವರಾಜ್ ಪಾಟೀಲ್, ಅಂದ್ರೆ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಶಿವರಾಜ್ ಪಾಟೀಲ್ ಕೂಡ ಬೆಳಗಾವಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಕನ್ನಡಿಗರು ಯಾವುದೇ ರೀತಿಯ ಭಯ ಪಡಬೇಕಾಗಿಲ್ಲ ಅನ್ನೋಂಥ ಒಂದು ಅಭಯದ ಮಾತುಗಳನ್ನು ಅವರು ಆಡಿರ್ತಕ್ಕಂಥದ್ದು. ಯಾಕಂದ್ರೆ ಗಡಿ ವಿವಾದ ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿದ್ದು 20 ವರ್ಷಗಳಾಗಿದೆ. ಈಗಾಗಲೇ 4 ಬಾರಿ ಗಡಿ ವಿವಾದದ ಅರ್ಜಿ ಏನಿದೆ ಅದು ಸುಪ್ರೀಂ ಕೋರ್ಟ್ನ ಏನು ಪೀಠದ ಮುಂದೆ ಬಂದಿರತಕ್ಕಂಥದ್ದು. ಆದ್ರೆ ಆ ಪೀಠದಲ್ಲಿದ್ದಂತ 3 ಜನ ನ್ಯಾಯಾಧೀಶರು ಒಬ್ಬ ನ್ಯಾಯಾಧೀಶರು ಕರ್ನಾಟಕದವರಾಗಿದ್ದರಿಂದ ಅದು 4 ಬಾರಿ ಕೂಡ ಒಂದು ಅರ್ಜಿ ವಿಚಾರಣೆ ಆಗಿಲ್ಲ, ಅದನ್ನು ಮುಂದೂಡಲಾಗಿದೆ. ಈಗ ಮುಂದಿನ ಬಾರಿ ಏನು ಆ ಒಂದು ಸುಪ್ರೀಂ ಕೋರ್ಟ್ ಪೀಠ ಮುಂದೆ ಬರುವಂತ ಸಂದರ್ಭದಲ್ಲಿ ಅಲ್ಲಿ ಅರ್ಜಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಕರ್ನಾಟಕದವರು ನ್ಯಾಯಾಧೀಶರು ಇರದಂತೆ ನೋಡಿಕೊಳ್ಳುವಂತೆ ನಾವು ಮನವಿಯನ್ನು ಮಾಡ್ಕೊಳ್ತೀವಿ ಅನ್ನೋಂಥ ಮಾತನ್ನ ಇಲ್ಲಿ ಶಿವರಾಜ್ ಪಾಟೀಲ್ ಅವರು ಹೇಳಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನಂದ್ರೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ವಿಚಾರವಾಗಿ ಈ ಹಿಂದೆ ಏನು ಪ್ರಮುಖವಾಗಿ ಏನು ಸುಪ್ರೀಂ ಕೋರ್ಟ್ ಅರ್ಜಿ ಸಲ್ಲಿಕೆ ಆಗಿತ್ತು, ಆ ಒಂದು ಸಂದರ್ಭದಲ್ಲಿ ಸಾಕ್ಷಿಗಳನ್ನ ಏನು ಕಲೆ ಹಾಕುವಂತ ನಿಟ್ಟಿನಲ್ಲಿ ಒಬ್ಬ ನ್ಯಾಯಾಧೀಶ ನೇಮಕ ಮಾಡಲಾಗಿತ್ತು. ಆದ್ರೆ ಯಾವಾಗ ಕರ್ನಾಟಕ ಸುಪ್ರೀಂ ಕೋರ್ಟ್ ಮುಂದೆ ಒಂದು ಅರ್ಜಿಯನ್ನು ಸಲ್ಲಿಸುತ್ತೆ, ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಏನಿದೆ ಗಡಿ ವಿವಾದವನ್ನ ಇತ್ಯರ್ಥಪಡಿಸುವಂತ ಒಂದು ಅಧಿಕಾರ ಸುಪ್ರೀಂ ಕೋರ್ಟ್ ವ್ಯಾಪ್ತಿಗೆ ಬರೋದಿಲ್ಲ, ಅದು ಸಂಸತ್ತಿನ ವ್ಯಾಪ್ತಿಗೆ ಬರುತ್ತೆ ಅನ್ನೋಂಥ ಒಂದು ಅರ್ಜಿಯನ್ನ ಒಂದು ಸಲ್ಲಿಸುತ್ತೆ. ಆ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಮಾನ್ಯ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈಗ ಕರ್ನಾಟಕ ಸಲ್ಲಿಸಿದಂತ ಅರ್ಜಿ ಏನಿದೆ ಆ ಅರ್ಜಿಯ ವಿಚಾರಣೆ ಆಗಬೇಕಾಗಿದೆ. ಇನ್ನು ಕೆಲವೇ ತಿಂಗಳಲ್ಲಿ ಆ ಅರ್ಜಿ ಸುಪ್ರೀಂ ಕೋರ್ಟ್ ನಲ್ಲಿ ಬರುವಂತ ಸಾಧ್ಯತೆ ಇದೆ ಅನ್ನುವಂತ ಒಂದು ವಿಶ್ವಾಸವನ್ನ ಈಗ ಶಿವರಾಜ್ ಪಾಟೀಲ್ ವ್ಯಕ್ತಪಡಿಸಿರ್ತಕ್ಕಂಥದ್ದು. ನಮ್ಮ ಹೋರಾಟ ಏನೇ ಇದ್ರೂ ಕೂಡ ಕಾನೂನು ಚೌಕಟ್ಟಿನಲ್ಲಿ ಅದು ಸುಪ್ರೀಂ ಕೋರ್ಟ್ ಮುಂದೆ ಇರುತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅದರ ಜೊತೆಗೆ ಏನು ಪ್ರಮುಖವಾಗಿ ಈ ಒಂದು ಗಡಿ ವಿವಾದ ಸುಪ್ರೀಂ ಕೋರ್ಟ್ ನಲ್ಲಿ ಏನು ನಡಿಬೇಕಾ ಬೇಡವಾ ಅನ್ನುವಂಥ ವಿಚಾರವಾಗಿ ಮೊದಲು ಚರ್ಚೆ ಆಗುತ್ತೆ, ಅದರ ಮೇಲೆ ತೀರ್ಮಾನ ಆಗುತ್ತೆ. ಆ ನಂತರ ಏನು ಗಡಿ ವಿವಾದ ವಿಚಾರವಾಗಿ ಏನು
ಸಾಕ್ಷಿ ಆಧಾರಗಳಾಗಿರ್ಬೋದು, ಇದು 865 ಹಳ್ಳಿಗಳನ್ನು ಸೇರಿಸುವಂತ ವಿಚಾರದಲ್ಲಿ ಏನು ಮಹಾರಾಷ್ಟ್ರ ಸರ್ಕಾರ ಏನು ಅಲ್ಲಿ ಹೈ ಪವರ್ ಕಮಿಟಿ ಮಾಡಿರ್ತಕ್ಕಂಥದ್ದು, ಅಲ್ಲಿ ಸಾಕ್ಷಿಗಳನ್ನು ಸೃಷ್ಟಿ ಮಾಡುವಂಥದ್ದು, ಜೊತೆಗೆ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಏನು ಮರಾಠಿಗರಿಗೆ ಆರೋಗ್ಯ ವಿಮೆ ಕೊಡುವಂಥದ್ದು, ಇಂತಹ ಯೋಜನೆ ಮಾಡ್ತಾ ಇದ್ದಾವೆ. ಇವೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಇವೆಲ್ಲವೂ ಕೂಡ ಅಲ್ಲಿ ಒಂದು ಕನ್ಸಿಡರ್ ಆಗೋದಿಲ್ಲ. ಅಲ್ಲಿ ಏನಿದ್ರು ಕಾನೂನಿನ ಹೋರಾಟ ಮತ್ತು ಈ ವಿಚಾರ ಏನಂದ್ರೆ ಗಡಿ ವಿವಾದ ಸುಪ್ರೀಂ ಕೋರ್ಟ್ ವ್ಯಾಪ್ತಿ ಬರುತ್ತೆ ಇಲ್ವೋ ಅನ್ನೋ ವಿಚಾರವಾಗಿ ಅಷ್ಟೇ ಅಲ್ಲಿ ಒಂದು ಏನು ಚರ್ಚೆ ನಡೆಯುತ್ತೆ ಅನ್ನೋ ವಿಚಾರ ಹೇಳಿರ್ತಕ್ಕಂಥದ್ದು. ಜೊತೆಗೆ ಕರ್ನಾಟಕದ ಪರ ಏನು ಅನುಭವಿಯ ಏನು ವಕೀಲರ ತಂಡ ಇರ್ತಕ್ಕಂಥದ್ದು. ಹಾಗಾಗಿ ಕರ್ನಾಟಕ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಬಲವಾದಂತಹ ತನ್ನ ವಾದವನ್ನು ಮಂಡಿಸಲಿದೆ ಅನ್ನೋ ವಿಶ್ವಾಸನ ಇಲ್ಲಿ ಏನು ಶಿವರಾಜ್ ಪಟ್ಟು ಹೇಳಿರ್ತಕ್ಕಂಥದ್ದು. ಒಂದು ಪ್ರಮುಖವಾಗಿ ಗಡಿ ವಿವಾದ ಅಂದ್ರೆ ಕೇವಲ ಬೆಳಗಾವಿ ಅಷ್ಟೇ ಅಲ್ಲ, ಕೇರಳ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಹೀಗೆ ಕರ್ನಾಟಕದ ಅನೇಕ ಕಡೆ ಅಂದ್ರೆ 666ಕ್ಕೂ ಅಧಿಕ ಒಂದು ಏನು ಪ್ರದೇಶಗಳ ಒಂದು ಗಡಿ ವಿವಾದ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಏನು ಅಗತ್ಯವಾದಂತ ಕಾನೂನು ಹೋರಾಟಕ್ಕೆ ಯಾವ ರೀತಿ ಕರ್ನಾಟಕ ಸರ್ಕಾರ ಸಿದ್ಧತೆ ಮಾಡ್ಕೋಬೇಕು ಮತ್ತು ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಕೆಲಸಗಳಾಗ್ತಾ ಇದಾವೆ. ಜೊತೆಗೆ ಆಯಾ ಭಾಗದಲ್ಲಿ ಒಂದು ಏನು ಈ ಗಡಿ ಸಂರಕ್ಷಣಾ ಏನು ಪ್ರಾದೇಶಿಕ ಕಚೇರಿ ಆರಂಭಿಸಬೇಕು ಅನ್ನೋ ಒಂದು ಏನು ಕೂಗನ್ನಿತ್ತು, ಆ ರೀತಿ ಪ್ರಾದೇಶಿಕ ಕಚೇರಿಯನ್ನು ಸ್ಥಾಪಿಸೋದಕ್ಕೆ ಬರೋದಿಲ್ಲ. ಆದ್ರೆ ಆಯಾ ಪ್ರದೇಶದಲ್ಲಿ ಪ್ರಮುಖವಾಗಿ ಸಂಪರ್ಕ ಕೇಂದ್ರಗಳನ್ನ ನಾವಲ್ಲಿ ತೆರೆಯಬಹುದು. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾವು ಈಗಾಗಲೇ ಪತ್ರವನ್ನು ಬರೆದಿದ್ದೇವೆ. ಒಬ್ಬ ಸಂಪರ್ಕ ಅಧಿಕಾರಿನಲ್ಲಿ ನೇಮಕ ಮಾಡಿದ್ರೆ ಸ್ಥಳೀಯರಲ್ಲಿ ಬಂದು ತಮ್ಮ ಏನು ವಿಚಾರಗಳನ್ನ ಸಂಪರ್ಕ ಅಧಿಕಾರಿಗಳ ಮೂಲಕ ನಮ್ಮ ಗಮನಕ್ಕೆ ತೆಗೆದುಕೊಂಡು ಬರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಅಂಶವನ್ನ ಶಿವರಾಜ್ ಪಾಟೀಲ್ ಹೇಳಿರ್ತಕ್ಕಂಥ. ಒಟ್ಟಿನಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಒಂದ್ ಕಡೆ ರಾಜಕೀಯವಾಗಿ ಮಹಾರಾಷ್ಟ್ರ ಪದೇ ತನ್ನ ಏನು ಖ್ಯಾತಿಯನ್ನು ತೆಗಿತಾ ಇದ್ರೆ, ಪದೇ ಗಡಿ ವಿವಾದ ತೆಗಿತಾ ಇದ್ರೆ, ಮತ್ತೊಂದ್ ಕಡೆ ಕರ್ನಾಟಕ ತನ್ನ ಸ್ಪಷ್ಟವಾದಂತ ನಿಲುವನ್ನ ಮತ್ತು ಸ್ಪಷ್ಟವಾದಂತ ಕಾನೂನು ಹೋರಾಟವನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಅರ್ಜಿಗಳು ಮತ್ತು ಆ ನಿಟ್ಟಿನಲ್ಲಿ ಕಾನೂನು ತಜ್ಞರ ತಂಡ ಇದೆ, ಆ ತಂಡ ಕೂಡ ಕೆಲಸ ಮಾಡ್ತಾ ಇದೆ ಅನ್ನೋ ಮಾತನ್ನ ಶಿವರಾಜ್ ಪಾಟೀಲ್ ಹೇಳಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.